ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಕೂಡಲೇ ಶುಲ್ಕ ಏರಿಕೆ ವಾಪಸ್ ತಗೊಳ್ಳಿ. ವಿಶ್ವವಿದ್ಯಾನಿಲಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ಮುಂದೆ ನಾವು ಇವತ್ತು 100 ಜನ ವಿದ್ಯಾರ್ಥಿಗಳಿದ್ದೀವಿ. ಬೇರೆ ಬೇರೆ ಡಿಗ್ರಿ ಕಾಲೇಜ್ಗಳಿಂದ, ತಾಲೂಕು ಪ್ಲೇಸ್ಗಳಿಂದ ಇವತ್ತು ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬರಗಾಲ ಅಂತ ಸಮಯದಲ್ಲಿ ಇವತ್ತು ವಿಶ್ವವಿದ್ಯಾನಿಲಯ 100% ಫೀಸ್ ಹೈಕ್ ಮಾಡಿದ್ರು. ಅಂದ್ರೆ 1100 ರೂಪಾಯಿ ಪ್ರವೇಶಾತಿ ಶುಲ್ಕವನ್ನ 2200 ರೂಪಾಯಿ ಮಾಡಿದ್ರು. ಅಷ್ಟೇ ಒಟ್ಟಾರೆ 1300 ರೂಪಾಯಿ ಜಾಸ್ತಿ ಮಾಡಿದ್ರು. ಇದು ಕಡಿಮೆ ಆಗ್ಬೇಕು. ಇವತ್ತು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ನಾವು ಓದ್ತಾ ಇದೀವಿ. ಹಾಗಾಗಿ ಕಡಿಮೆ ಆಗ್ಬೇಕು ಅಂತೇಳಿ AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವತಿಯಿಂದ ದೊಡ್ಡ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯ ಚಲೋ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕರೆ ಕೊಟ್ಟಿದ್ವಿ. 100 ಜನ ವಿದ್ಯಾರ್ಥಿಗಳು ಬಂದು ಹೋರಾಟ ಮಾಡಿದ್ವಿ. ಈಗ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಬಂದು ಇವತ್ತು ನಾವು ಫೀಸ್ ಅನ್ನ ಕಡಿಮೆ ಮಾಡ್ತೀವಿ, 1 ರೂಪಾಯಿನೂ ಕೂಡ ಜಾಸ್ತಿ ಮಾಡಲ್ಲ, ಪೂರ್ತಿ ವಾಪಸ್ ತಗೋತೀವಿ ಅಂತ ಹೇಳಿ ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಇದು ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇಂದ ಏನು ಇವತ್ತು ಯೂನಿವರ್ಸಿಟಿ ಮುಂದೆ ನಾವು ಹೋರಾಟ ಇಟ್ಕೊಂಡಿದ್ವಿ. ವಿಶ್ವವಿದ್ಯಾಲಯ ಚಲೋ ಹೋರಾಟ ಆಯಿತು. ಯಾಕೆಂದ್ರೆ ಈ ವರ್ಷ ನಮ್ಮ ಯೂನಿವರ್ಸಿಟಿ ಏನು ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಫೀಸು 1300 ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ. ಅದೇ ರೀತಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ 550 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಈ ಫೀಸು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಆಗಿರೋದು. ಇದನ್ನ ವಿರೋಧಿಸ್ಬಿಟ್ಟು, ಖಂಡಿಸ್ಬಿಟ್ಟು ಹೋರಾಟ ಮಾಡಿದ್ವಿ. ಯಾಕೆಂದ್ರೆ ಈಗ ಆಲ್ರೆಡಿ ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ವಿಜಯನಗರ ಜಿಲ್ಲೆಗಳಾಗಿರ್ಬೋದು, ಏನು ಇವತ್ತು ಮಳೆ ಹಿಂದೆನೆ ಇವತ್ತು ಸಾಕಷ್ಟು ರೈತರು ಕೂಡ ಕಷ್ಟದಲ್ಲಿದ್ದಾರೆ. ಇವತ್ತು ಬರಗಾಲ ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಯೂನಿವರ್ಸಿಟಿ ಇವತ್ತು ಫೀಸ್ ಹೆಚ್ಚಿಗೆ ಮಾಡಿ ಇವತ್ತು ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತರಾಗೋದಕ್ಕೆ ನಾವು ಮಾಡ್ತಾ ಇದೆ. ಈ ರೀತಿ ಶಿಕ್ಷಣ ಖಾಸಗೀಕರಣ ಮಾಡುವ ಹುನ್ನಾರದ ವಿರುದ್ಧ ಇವತ್ತು AIDSO ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಚಲೋ ಹೋರಾಟ ಮಾಡಿದ್ವಿ. ಹೋರಾಟದ ಸ್ಥಳಕ್ಕೆ ಮಾನ್ಯ ಕುಲಪತಿಗಳು ಬಂದ್ಬಿಟ್ಟು ವಿದ್ಯಾರ್ಥಿಗಳ ಬೇಡಿಕೆಯನ್ನು ಇಟ್ಟಿದ್ರು. ಏನು ಅಡ್ಮಿಷನ್ ಫೀಸ್ ಹೆಚ್ಚಳ ಆಗಿತ್ತು, ಅದನ್ನ ಕಡಿಮೆ ಮಾಡುವುದಾಗಿ ಭರವಸೆ ನೀಡಿದ್ರು. ಹಾಗೇನೆ ಈಗ ಆಲ್ರೆಡಿ ಯಾರ್ಯಾರು ಫೀಸ್ ಪೇ ಮಾಡಿದರೆ ಅವರಿಗೆ ರೀಫಂಡ್ ಮಾಡ್ತೀನಿ ಅಂತೇಳಿ ಯೂನಿವರ್ಸಿಟಿ ಕುಲಪತಿಗಳು ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂದ ಜಯ ಅಂತೇಳಿ ನಾವು AIDSO ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳು ಏನು ಆಚರಿಸ್ತಾ ಇದೀವಿ. ಇದೇ ರೀತಿ ನಾವು ವಿದ್ಯಾರ್ಥಿಗಳಿಗೆ ಕರೆ ನೀಡ್ತಾ ಇರೋದು ಏನಂತಂದ್ರೆ, ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಾಗ ಮಾತ್ರ ಜಯ ಸಿಗಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.